ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ ಇಂಜಿನಿಯರಿಂಗ್ನ ಸಬ್ಜೆಕ್ಟಲ್ಲಿ ಸುಮಾರು ಚಾಪ್ಟರ್ಸ್ನ ಅಂದರೆ 4 ಇಯರ್ ಸೀರೀಸ್ ಇರ್ಬೋದು, ಇನ್ಫೈನೈಟ್ 4 ಇಯರ್ ಸೀರೀಸ್ ಇರ್ಬೋದು. ಸೊ ಈ ಕೆಲವೊಂದು ಚಾಪ್ಟರ್ಸ್ನ ಮಾಡಿದಿರಿ. ಈಗ ಸುಮಾರು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ, ಸರ್ ಕಂಟಿನ್ಯೂ ಮಾಡಿ ಕ್ಲಾಸಸ್ಸು ಅಂತೇಳಿ. ಸೊ ಡ್ಯೂ ಟು ಡಿಪ್ಲೊಮಾ ಎಕ್ಸಾಮ್ ಸ್ವಲ್ಪ ಬ್ಯುಸಿ ಆಗಿದೆ. ಈಗ ಮತ್ತೆ ನಿಮಗೆ ಇಂಪಾರ್ಟೆಂಟ್ ಅಂತಂದರೆ ಮೋಸ್ಟ್ ಆಫ್ ದಿ ಇಂಪಾರ್ಟೆಂಟು ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡ್ತಾರಂಥದ್ದು ಕರ್ವ್ ಫಿಟ್ಟಿಂಗ್. ಏನಿಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಪ್ರಾಬ್ಲಮ್ಸ್ನ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಸಬ್ಜೆಕ್ಟ್ ಕೋಡ್ ವಿಲ್ ಬಿ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಕಾಲೇಜಸ್. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಸುಮಾರು ಜನ ನನಗೆ ಕಾಲ್ ಕೂಡ ಮಾಡಿ ಕೇಳ್ತಾರೆ ಇದ್ದೀರಾ, ಸರ್ ಏನೋ ಒಂದು ಇಂಜಿನಿಯರಿಂಗ್ಗೋಸ್ಕರ ಯಾವುದಾದ್ರು ಒಂದು ಕ್ಲಾಸಸ್ ಮಾಡಿ ಅಂತ. ಸೊ ಅದರ ಒಂದು ರಿಸಲ್ಟನ್ನೇ ನನಗೆ ಮಾಡ್ತಾ ಇರೋಂಥ ಕ್ಲಾಸಸ್ಸು. ಅಂದಾಗೆ ಈಗ ಏನೀಗ ಎಕ್ಸಾಮ್ಸ್ ಬರ್ತಾ ಇದೆ, ಆ ಎಕ್ಸಾಮ್ ಯೂಸ್ ಆಗುವಂತಹ ಕ್ಲಾಸಸ್ಸು ಪರ್ಟಿಕ್ಯುಲರ್ಲಿ ಈಗ ನಾನು ಎಲೆಕ್ಟ್ರಾನಿಕ್ ಸಬ್ಜೆಕ್ಟ್ ಒಂದಾದರೂ ಸಬ್ಜೆಕ್ಟ್ನ ಒಂದು ಬ್ರಾಂಚ್ಗೆ ಕಂಪ್ಲೀಟಾಗಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆ ಕಂಪ್ಲೀಟ್ ಮಾಡುವಂಥ ಪ್ರಯತ್ನದಲ್ಲೇ ಈಗ ನಾನು ಮಾಡ್ತಾ ಇರೋಂಥ ಕ್ಲಾಸಸ್ ಯಾವುದಪ್ಪ ಅಂದರೆ ದಟ್ ಈಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮತ್ತು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ಗೆ ತುಂಬ ಬೆನಿಫಿಟ್ ಆಗುತ್ತೆ. ಓಕೆನಾ? ಸೊ ಇದ್ರ ಪ್ರಕಾರ ನಾನೀಗ ನಿಮ್ಗೆ ಹೇಳೋವಂಥದ್ದು ಮೋಸ್ಟ್ ಆಫ್ ದಿ ಇಂಪಾರ್ಟೆಂಟು ಒಂದು ಕರ್ವ್ ಫಿಟ್ಟಿಂಗು ನೋಡ್ತಾ ಇದ್ದೀರಾ ನೀವು. ಸೊ ಇಲ್ಲಿ ಕರ್ವ್ ಫಿಟ್ಟಿಂಗ್ ಇರ್ಬೋದು, ಕೋರಿಲೇಷನ್, ರಿಗ್ರೆಷನ್. ಸೊ ಇದು ತುಂಬ ಇಂಪಾರ್ಟೆಂಟಾಗಿ ಬರುವಂಥ ಕ್ಲಾಸ್ ಆಗಿರುತ್ತೆ. ಈಸಿಯಾಗಿ ನೀವು ಅರ್ಥ ಕೂಡ ಮಾಡ್ಕೊಬೋದು, ಅದರಲ್ಲೇನು ರಿಸ್ಕ್ ಇಲ್ಲ. ಸೊ ದಟ್ ಈಸ್ ವಾಟ್ ಒನ್ ಈಸ್ ದ ಕರ್ವ್ ಫಿಟ್ಟಿಂಗ್, ಅದರ್ ಒನ್ ಈಸ್ ಕೋರಿಲೇಷನ್ ಆ್ಯಂಡ್ ರಿಗ್ರೆಷನ್ ಅಂತ. ಇದು ನೀವು ಕಂಪ್ಲೀಟಾಗಿ ಒಂದು ಕ್ಯಾಲ್ಸಿ ಯೂಸ್ ಮಾಡಿಕೊಂಡು ಮಾಡುವಂತಹ ಪ್ರಾಬ್ಲಮ್ಸ್ ಇದರಲ್ಲಿರ್ತವೆ. ಸಿಂಪಲ್ಲಾಗೇ ಇರುತ್ತೆ, ಅಂಥ ಡಿಫಿಕಲ್ಟ್ ಇಲ್ಲ, ತುಂಬ ಸುಲಭದ್ದು, ನಿಮಗೆಲ್ಲ ಗೊತ್ತೇ ಇರುತ್ತೆ. ನಾನು ಜಾಸ್ತಿ ಕೂಡ ಈಗ ಒಂದೊಂದು ಪ್ರಾಬ್ಲಮ್ನೇ ಮಾಡೋಕ್ಕೆ ಹೋಗಲ್ಲ. ಈ ವಿಡಿಯೋದಲ್ಲಿ ನಿಮಗೆ ಒಂದು ಮೆಥಡ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದಾಗೆ ನಿಮ್ಗೆ ಕೇಳೋದು ಮತ್ತೆ ನಿಮಗೆ ಕ್ಲಾಸ್ ಯಾವ ಥರ ಫೀಲ್ ಆಗ್ತಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಕಂಟಿನ್ಯೂ ಮಾಡೋಕ್ಕೆ ನನಗೆ ಖುಷಿ ಆಗುತ್ತೆ. ಇಲ್ಲ ಸರ್ ನಮಗೆ ಅಷ್ಟೊಂದೇನು ಅರ್ಥ ಆಗ್ತಾರೆ ಅಂದರೆ ನಾನು ಬೇಕಾದ್ರೆ ಐ ವಿಲ್ ಸ್ಟಾಪ್ ಮೇಕಿಂಗ್ ದ ವಿಡಿಯೋಸ್ ಆನ್ ದಿಸ್ ಇಂಜಿನಿಯರಿಂಗ್ ಸಬ್ಜೆಕ್ಟ್. ಓಕೆನಾ? ಸೊ ಈಗ ಲೆಟ್ ಅಸ್ ಸ್ಟಾರ್ಟ್ ದಿಸ್ ಒನ್. ನಿಮಗೆ ಸ್ಟಾರ್ಟಿಂಗಲ್ಲಿ ಬರುವಂಥ ಕ್ವಶನ್ ಯಾವುದಪ್ಪ ಅಂತಂದರೆ, ನೀವು ನೋಡ್ತಾ ಇದ್ದೀರಾ ಕರ್ವ್ ಫಿಟ್ಟಿಂಗ್ ಬೈ ದ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ಸ್ ಅಂತ ಕರೀತಾರೆ. ದಟ್ ಇಸ್ ದ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ಸ್ ಅಂತ. ಸಪೋಸ್ ವಿ ಆರ್ ಗಿವನ್ ವಿತ್ ಎನ್ ಪಾಯಿಂಟ್ಸ್. ನೋಡಿ ಇಲ್ಲಿ ಎನ್ ಪಾಯಿಂಟ್ಸ್ ಅಂದರೆ x1 y1 x2 y2 xn y1 ಅಂತ ಕರೀತಾರೆ. ಅಂದರೆ ಇಲ್ಲಿ ಎನ್ ಪಾಯಿಂಟ್ಸ್ ಅಂದರೆ ಎನ್ ನಂಬರ್ ಆಫ್ ಪಾಯಿಂಟ್ಸ್ ಇರ್ತವೆ. ಈಸ್ ಡಿಫಿಕಲ್ಟ್ ಟು ಒಬ್ಟೈನ್ ದ ಎಕ್ಸಾಕ್ಟ್ ಈಕ್ವೇಷನ್ ಆಫ್ ಕರ್ವ್ ವಿಚ್ ಪಾಸಸ್ ಥ್ರೂ ದೀಸ್ ಪಾಯಿಂಟ್ಸ್. Therefore, we try to obtain approximate equation of the curve to the actual curve. The process of obtaining the approximate curve is called as curve fitting. ನೋಡಿ ಇಲ್ಲಿ ಡೆಫಿನೇಷನ್ ನೋಡ್ಕೊಳ್ಳಿ. The process of obtaining the approximate curve is called as curve fitting. The method of obtaining this approximate curve is called as its method of least squares ಅಂತ ಕರಿತೀರಿ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಪಾಯಿಂಟು x1, y1 ಇರುತ್ತೆ. ಅದೇ ರೀತಿ 2 ಪಾಯಿಂಟು x2, y2 ಇರುತ್ತೆ ಅಂತ ಇಟ್ಕೊಳ್ಳಿ. ಅದೇ ರೀತಿ x3, y3 ಅಂತ ಇಟ್ಕೊಳ್ಳಿ. ಈ ಥರ ಹೋಗ್ತಾ ನಮಗೆ ಎಲ್ಲಿ ಬರುತ್ತೆ, xn, yn ವರೆಗೂ ನಮಗೆ ಪಾಯಿಂಟ್ಸ್ ಬರ್ತವೆ. ಸೊ ಈ xn, yn ವರೆಗೂ ಇರುವಂತಹ ಪಾಯಿಂಟ್ಸ್ಗೆ ಒಂದು ಲೈನ್ನ ನಾವು ಡ್ರಾ ಮಾಡಬೇಕು. ಆ ಲೈನ್ನ ಡ್ರಾ ಮಾಡೋದೇ ದಟ್ ಈಸ್ ವಾಟ್ ದ ಮೆಥಡ್ ಆಫ್ ಒಬ್ಟೈನಿಂಗ್ ದ ಅಪ್ರಾಕ್ಸಿಮೇಟ್ ಕರ್ವ್ ಇಸ್ ಕಾಲ್ಡ್ ಆಸ್ ಲೀಸ್ಟ್ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ಸ್ನ ಕರಿತೀರಿ. ಈಗ ಫಸ್ಟ್ ಒನ್ ನೋಡೋಣ. ಟು ಫಿಟ್ ದ ಸ್ಟ್ರೈಟ್ ಲೈನ್ ದಟ್ ಇಸ್ ವಾಟ್ ಲೀನಿಯರ್ ಕರ್ವ್ ಅಂತ ಕರಿತೀರಿ. ವಾಟ್ ಇಸ್ ದಿಸ್ ಲೀನಿಯರ್ ಕರ್ವ್? y ಇಸ್ ಈಕ್ವಲ್ ಟು a ಪ್ಲಸ್ bx. ನೋಡಿ ಇದಕ್ಕೆ ಯಾವುದೇ ಒಂದು ಇಂಜಿನಿಯರಿಂಗ್ ಕಾನ್ಸೆಪ್ಟೇ ಬೇಕು ಅಂತೇನಿಲ್ಲ. ಲೀನಿಯರ್ ಕರ್ವ್ ಅಂದರೆ ಫಸ್ಟ್ ಆಫ್ ಆಲ್ ನಾವೇನು ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತೇ ಇದೆ, ದ ಲೀನಿಯರ್ ಕರ್ವ್ ಇಟ್ ಇಸ್ ಅ ವೆರಿ ಸಿಂಪಲ್ ಮೀನಿಂಗ್. ಲೆಟ್ ಮೀ ಎಕ್ಸ್ಪ್ಲೇನ್ ದಿಸ್ ಒನ್. ಸೊ ಲೀನಿಯರ್ ಕರ್ವ್ ಅಂದರೆ ಏನು ನೋಡಿ, ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಒಂದು ಲೈನ್, ಸೊ ಫಾರ್ ಎಕ್ಸಾಂಪಲ್ 2x ಪ್ಲಸ್ 3 ಇಸ್ ಈಕ್ವಲ್ ಟು y ಅಂತ ಇಟ್ಕೊಳ್ಳೋಣ. ಇದನ್ನು ನೀವೆಲ್ಲ 10th ಓದಿರುವಂತಹ ಪ್ರಾಬ್ಲಮ್ಸ್ ಇದ್ದಾಗಿರ್ತವೆ. ಅಂದರೆ ಒಂದು ಸಿಂಪಲ್ ಎಕ್ಸಾಂಪಲು y ಇಸ್ ಈಕ್ವಲ್ ಟು 2x ಪ್ಲಸ್ 3 ಅನ್ನೋದು. ನೀವು ಇದಕ್ಕೆ ವ್ಯಾಲ್ಯೂಸ್ ಹಾಕ್ತಾ ಹೋಗಿ. ಇದು ಯಾವ ಥರ ಕೊಡುತ್ತಪ್ಪ ಅಂದರೆ ನಮಗೆ ಗ್ರಾಫು ಇಟ್ ವಿಲ್ ಗಿವ್ ಇನ್ ದ ಫಾರ್ಮ್ ಆಫ್ ಲೀನಿಯರ್ ಕರ್ವ್ ಕೊಡುತ್ತೆ. ಸೊ ಒಂದು ಸ್ಟ್ರೈಟ್ ಲೈನ್ ಆಗಿರುತ್ತೆ. ಓಕೆನಾ? ಸೊ ಅದಕ್ಕೆ ನಾವು ಲೀನಿಯರ್ ಕರ್ವ್ ಅಂತ ಕರಿತೀವಿ. ಸೊ ಹಾಗಾದರೆ ಈ ಲೀನಿಯರ್ ಕರ್ವ್ ನಾವೇನು ಮಾಡಬೇಕು, ಎಕ್ಸ್ಪ್ರೆಸ್ ಮಾಡಬೇಕು. ಯಾವ ಥರ ಎಕ್ಸ್ಪ್ರೆಸ್ ಮಾಡೋದು ನೆನ್ಪಿಟ್ಕೊಳ್ಳಿ. ದಿಸ್ ಅ ವೆರಿ ಮಾಡ್ತಾ ಥಿಂಗ್. ನಾವಿಲ್ಲಿ ಮಾಡ್ತಾರಂಥ ಪ್ರಾಬ್ಲಮ್ಸ್ ಯಾವುದಪ್ಪ ಅಂದರೆ ಇಟ್ ಈಸ್ ಆನ್ ದ y ಇಸ್ ಈಕ್ವಲ್ ಟು a ಪ್ಲಸ್ bx. ಈ ಫಾರ್ಮ್ಗೆ ತರುವಂಥದ್ದು. ಇಲ್ಲಿ ನೀವು ತುಂಬ ಇಂಪಾರ್ಟೆಂಟ್ ಕಲಿಬೇಕಾಗಿರೋದು ಏನಪ್ಪ ಅಂದರೆ ಫಾರ್ಮುಲಾಗಳನ್ನ ಕಲಿಬೇಕು. ಸೊ ಆ ಫಾರ್ಮುಲಾಗಳನ್ನ ನೆನ್ಪಿಟ್ಕೊಬೇಕಾಗತ್ತೆ. ಅಂದರೆ ಸಮೇಷನ್ ಯೂಸ್ ಮಾಡ್ತೀವಿ. ಸಿ ಸಮೇಷನ್ ಆಫ್ y ಇಸ್ ಈಕ್ವಲ್ ಟು, ನೋಡಿ ವೆರಿ ಸಿಂಪಲ್. ಯಾವ ಥರ ಸಮೇಷನ್ ಯೂಸ್ ಮಾಡೋದು ಅಂತಂದರೆ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಪೋಸ್ ಈಗ ನಿಮಗೆ ಒಂದು ಈಕ್ವೇಷನ್ ಬಂತು. ವಾಟ್ ಇಸ್ ದ ಈಕ್ವೇಷನ್? ದಟ್ ಇಸ್ ವಾಟ್ y ಇಸ್ ಈಕ್ವಲ್ ಟು, ಲೆಟ್ ಮಿ ರೈಟ್ ಹಿಯರ್. ಸೊ y ಇಸ್ ಈಕ್ವಲ್ ಟು a ಪ್ಲಸ್ bx ಅಂತ. ಸೊ ಇದಕ್ಕೆ ಸಮೇಷನ್ ಯೂಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸಮೇಷನ್ ಆಫ್ y ಇಸ್ ಈಕ್ವಲ್ ಟು ಸಮೇಷನ್ ಆಫ್ a ಪ್ಲಸ್ b ಟು ಸಮೇಷನ್ ಆಫ್ x ಅಂತ ಇಟ್ಕೊಳ್ಳಿ.
ಸೊ ಸಮೇಷನ್ ಆಫ್ ವೈ ಇಸ್ ಈಕ್ವಲ್ ಟು ಇಲ್ಲಿ ಯಾವಾಗ ನಿಮಗೆ ಬರೀ ಎಕ್ಸ್ ಇರೋದಿಲ್ವೋ ಆವಾಗ ಏನು ಆಚೆ ತಗೊಂಡು ಈ ಸಿಗ್ಮಾಗೆ ನೀವು ಎಕ್ಸ್ ಅಂತ ಹಾಕೊಬೇಕು. ದಿಸ್ ಇಸ್ ಸಿಗ್ಮಾ ಎಕ್ಸ್ ಅಂತ. ಬಟ್ ಇಲ್ಲಿ ನಾವು ಇನ್ಸ್ಟೆಡ್ ಆಫ್ ರೈಟಿಂಗ್ ದಿಸ್ ಒನ್, ರಿಮೆಂಬರ್ ದಿಸ್ ಒನ್, ಎ ಕಾನ್ಸ್ಟೆಂಟ್ ಇದ್ದಾಗ ಈ ಸಿಗ್ಮಾ ಬದಲು ಎನ್ ಅಂತ ಬರ್ಕೋತೀರಿ, ಪ್ಲಸ್ ಬಿ ಇಂಟು ಸಿಗ್ಮಾ ಎಕ್ಸ್ ಆಗುತ್ತೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಫಾರ್ಮುಲಾ. ಹೌ ಟು ರಿಮೆಂಬರ್ ದಿಸ್ ಫಾರ್ಮುಲಾ ಸಿಗ್ಮಾ ವೈಗೆ ಅಂದರೆ ಇಲ್ಲಿ ಎ ಇತ್ತು, ಎ ಪಕ್ಕ ನಮ್ಗೆ ಏನಾಗುತ್ತೆ ಕಾನ್ಸ್ಟೆಂಟ್ ಆಗಿದೆ, ಒಂದು ಎನ್ ಹಾಕೋತೀರಾ. ಬಿ ಆಲ್ರೆಡಿ ಇದೆ, ಎಕ್ಸ್ಗೆ ಏನು ಹಾಕೋತೀರಿ, ಸಿಗ್ಮಾ ಎಕ್ಸ್ ಅಂತ ಹಾಕೋತೀರಿ. ಸೊ ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಫಾರ್ಮುಲಾ ದಟ್ ಸಿಗ್ಮಾ ವೈ ಇಸ್ ಈಕ್ವಲ್ ಟು ಎ ಎನ್ ಪ್ಲಸ್ ಬಿ ಸಿಗ್ಮಾ ಎಕ್ಸ್ ಅಂತ ಆಯಿತು. ಅದೇ ರೀತಿಯಾಗಿ ಎಕ್ಸ್ನ ಮಲ್ಟಿಪ್ಲೈ ಮಾಡಬೇಕು. ಸಪೋಸ್ ನೀವು ಈಗ ಇದನ್ನ ಎಕ್ಸ್ನ ಮಲ್ಟಿಪ್ಲೈ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಯಾವಾಗ ಈ ಸಿಗ್ಮಾ ವೈಗೆ ಎಕ್ಸ್ನ ಮಲ್ಟಿಪ್ಲೈ ಮಾಡ್ತಿರೋ ನೋಡಿ, ಇದಕ್ಕೆ ನನಗೆ ಒಂದು ಎಕ್ಸ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸಿಗ್ಮಾ ದಟ್ ಇಸ್ ಸಬ್ಮೇಷನ್ ಅಥವಾ ಸಿಗ್ಮಾ ಅಂತ ಕರಿತೀನಿ. ಎಕ್ಸ್ನ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಇಂಟು ವೈ ಆಯಿತು. ಇಲ್ಲಿ ಎ ಕಾನ್ಸ್ಟೆಂಟ್ ಹಂಗೆ ಇರುತ್ತೆ. ಈ ಎನ್ ಅನ್ನೋದು ಹೊರಟೋಗ್ಬಿಡುತ್ತೆ. ಎಕ್ಸ್ನ ಮಲ್ಟಿಪ್ಲೈ ಮಾಡಿದಾಗ ಸಮೇಷನ್ ಆಫ್ ಎಕ್ಸ್ ಅಂತ ಬರುತ್ತೆ. ಬಟ್ ಇಲ್ಲಿ ಆಲ್ರೆಡಿ ಎಕ್ಸ್ ಇರೋದ್ರಿಂದ ಈ ಎಕ್ಸ್ಗೆ ಇನ್ನೊಂದು ಎಕ್ಸ್ ಮಲ್ಟಿಪ್ಲೈ ಆದಾಗ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ವಿ ಆರ್ ಗೆಟಿಂಗ್ ದ ಎಕ್ಸ್ಪ್ರೆಷನ್ ಫಾರ್ ಸಮೇಷನ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ವೈ. ಇವೆರಡೂ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಾಬ್ಲಮ್ಸ್ನ ಮಾಡೋಕ್ಕೆ, ಒಂದು ಕರ್ವ್ ಫಿಟ್ಟಿಂಗ್ನ ಕಂಡುಹಿಡಿಯೋಕ್ಕೋಸ್ಕರ. ಓಕೆನಾ, ನೆನ್ಪಿಟ್ಕೊಳ್ಳಿ. ಸೊ ನನಗೆ ಎರಡು ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ವೈ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್ಗೆ ಯಾವ ಥರ ಸಿಗ್ಮಾ ವೈ ಕಂಡುಹಿಡಿಯೋದು, ಅದೇ ರೀತಿ ಸಿಗ್ಮಾ ಎಕ್ಸ್ ವೈಗೆ ಯಾವ ಥರ. ಅಂದರೆ ಇವೆರಡೂ ಫಾರ್ಮುಲಾ ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಸೊ ದಟ್ ಈಸ್ ವಾಟ್ ಸಿಗ್ಮಾ ವೈ ಆಯಿತು, ಸಿಗ್ಮಾ ಎಕ್ಸ್ ವೈ. ಸೊ ನಾನು ಸಿಗ್ಮಾ ಅಂತ ಹೇಳ್ತಾ ಇದ್ದೀನಿ, ಕೆಲವರು ಸಮೇಷನ್ ಅಂತ ಹೇಳ್ತಾರೆ. ಸೊ ಯು ಕ್ಯಾನ್ ಯೂಸ್ ಬೋತ್, ಬಟ್ ಬೆಟರ್ ಯೂಸ್ ದ ಸಮೇಷನ್ ಓನ್ಲಿ. ಅಂದರೆ ಸಮ್ ಅಂದರೆ ಇದನ್ನ ಅಡಿಷನ್ ಆಫ್ ದ ನಂಬರ್ಸ್ ಅಂತ. ಇಲ್ಲಿ ತುಂಬ ಸಿಂಪಲ್ ಎಕ್ಸ್ಪ್ಲೇನ್ ಮಾಡಿದೆ ನೋಡಿ. ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಪ್ಪ ಅಂದರೆ ಈ ಎಕ್ಸ್ ವೇರಿಯಸ್ ಎಲ್ಲಿಂದ ಎಲ್ಲಿಗೆ ಎನ್ ಇಸ್ ಈಕ್ವಲ್ ಟು 1 to n ಅಂತ ಇಟ್ಕೊಳ್ಳಿ. ಅಂದರೆ x1 x2 x3 ಅಪ್ ಟು xn ಸ್ಕ್ವೇರ್. ಅದೇ ರೀತಿ x1 y1 x2 y2 x3 y3 ಅಪ್ ಟು xn yn ಅಂತ ಕರೀತಾರೆ. So this is called summation of x ಅಂತ ಕರಿತೀರಿ. ಓಕೆನಾ, this is called summation of the value x. Okay, so now we'll move on to the first problem. ಏನಂತ ಕೊಡ್ತಾರೆ, ಕ್ವಶನ್ ಯಾವ ಥರ ಕೊಡ್ತಾರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ವಾಟ್ ಇಸ್ ದ ಕ್ವಶನ್ ಹ್ಯಾಸ್ ಬಿನ್ ಗಿವನ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. Find the best possible curve of the form y is equal to a plus bx using the least squares for the data. ಇಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ, y is equal to a plus bx ಫಾರ್ಮಲ್ಲಿ. ಇಲ್ಲಿ x ವ್ಯಾಲ್ಯೂ ಕೊಟ್ಟಿದ್ದಾರೆ, y ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಮೇನ್ ಥಿಂಗ್ ಏನಪ್ಪ ಇದರಲ್ಲಿ ಆಗುತ್ತೆ ಅಂದರೆ, ನೀವು ಯಾವ ವ್ಯಾಲ್ಯೂ ಕಂಡುಹಿಡಿಬೇಕೋ ಆ ವ್ಯಾಲ್ಯೂಸ್ನ ನೀವು ಲಿಸ್ಟ್ ಔಟ್ ಮಾಡ್ಕೊಬೇಕು. ಯಾಕಂದರೆ ಕಾಲಮ್ಸ್ ಹಾಕಬೇಕು ಅಂದರೆ ಯಾವುದಕ್ಕೆ ಹಾಕಬೇಕು ಅಂತ ಗೊತ್ತಾಗಿರಲ್ಲ. ಸೊ ಈಗ ನೋಡಿ, ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ, y is equal to a plus bx ಕೊಟ್ಟಿದ್ದಾರೆ. ನಾನು ಹೇಳ್ದಂಗೆ ಈ y is equal to a plus ಬೇಕಂದ್ರೆ ಸಿಗ್ಮಾ y ಮತ್ತು ಸಿಗ್ಮಾ ಎಕ್ಸ್ ವೈಗೆ ಫಾರ್ಮಲ್ ನೆನಪಿರಬೇಕು. ಮತ್ತು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು n is equal to 8. ಸರ್ ಹೆಂಗೆ n is equal to 8? ನೋಡಿ ನೀವು 1 2 3 4 5 6 7 8 ಅಬ್ಸರ್ವ್ ಆಯ್ತಾ? ಅಂದರೆ ಇಲ್ಲಿ ಟೋಟಲ್ ನಂಬರ್ ಆಫ್ ಕೌಂಟ್ ಎಷ್ಟು ಕೊಡಿ ನೋಡ್ಕೊಳ್ಳಿ. ಸೊ ಇಲ್ಲಿ ಕೊಟ್ಟಿರೋ ನಂಬರ್ಸ್ ಬೇರೆ, ನೀವು ಅದನ್ನು ಬಾಳಕ್ಕೆ ಹೋಗ್ಬೇಡಿ. ಎಷ್ಟು ಡೇಟಾ ಕೊಟ್ಟಿದ್ದಾರೆ, ಸೊ ಹೌ ಮೆನಿ ಪಾಯಿಂಟ್ಸ್ ಆರ್ ದೇರ್, ನೀವು ಈ ಥರ ಬರೀಬೋದು. ನೋಡಿ ಈ ಥರ ಬರೀ. ಇವಾಗ ಎಕ್ಸ್ 1 ಇದ್ದಾಗ y ಎಷ್ಟು 1, ಇದು 1 ಪಾಯಿಂಟ್ ಆಯಿತಾ. ಅದೇ ರೀತಿ ಎಕ್ಸ್ 3 ಇದ್ದಾಗ y ಪಾಯಿಂಟ್ ಎಷ್ಟು 2, ಅದೊಂದು ಪಾಯಿಂಟ್ ಆಯಿತಾ. ಅದೇ ಥರ ಎಕ್ಸ್ 4 ಇದ್ದಾಗ y ಪಾಯಿಂಟ್ ಎಷ್ಟು 6. ಅದೇ ಥರ ಎಕ್ಸ್ 6 ಇದ್ದಾಗ y ಎಷ್ಟಾಗಿದೆ 4. That means what? Keep on writing such things. So you are having total number of ಎಷ್ಟು ಪಾಯಿಂಟ್ಸ್ ಇದಾವೆ, that is 8 ಪಾಯಿಂಟ್ಸ್ ಆಗಿದೆ. ಓಕೆ, ಆದರೆ ಟೇಬಲ್ನ ಬರೀಬೇಕು ನಾವು. ಮೇಯ್ನಾಗಿ ಯಾವ್ಯಾವ ಟೇಬಲ್ ನೋಡಿ. ಸರ್ ಇದನ್ನು ಹೆಂಗೆ ಗೊತ್ತಾಗುತ್ತೆ ನೀವು ಕೇಳೋವಂಥ ಕ್ವಶನ್ನು, ಸರ್ ನನಗೆ ಎಕ್ಸು ವೈ ಎಕ್ಸ್ ವೈ ಎಕ್ಸ್ ಸ್ಕ್ವೇರೇ ಬೇಕು ಅಂತ ನಿಮಗೆ ಯಾವ ಥರ ಗೊತ್ತಾಯಿತು? ಸೊ ಯು ಮೇ ಆಸ್ಕ್ ದಿಸ್ ಕ್ವಶನ್. ಇಟ್ ಇಸ್ ವೆರಿ ಸಿಂಪಲ್ ಥಿಂಗ್. ಹೆಂಗಪ್ಪ ಅಂತಂದರೆ ನೋಡಿ, ಸಿಗ್ಮಾ ವೈ ಈಸ್ ಈಕ್ವಲ್ ಟು ಎ ಎನ್ ಪ್ಲಸ್ ಬಿ ಸಿಗ್ಮಾ ಎಕ್ಸ್ ಇದೆ. ನನಗೆ ಏನೆಲ್ಲ ಬೇಕು, ನನಗೆ ಸಿಗ್ಮಾ ಸಮೇಷನ್ ವೈ ಬೇಕು, ಸಮೇಷನ್ ಎಕ್ಸ್ ಬೇಕು. ಆಗ ನನಗೇನು ಬೇಕು, ಎಕ್ಸ್ ಬೇಕು, ವೈ ಬೇಕು. ಸೊ ಎಕ್ಸ್ ಎಲ್ಲ ವ್ಯಾಲ್ಯೂಸ್ ಆ್ಯಡ್ ಮಾಡಿದ್ರೆ ನಂಗೆ ಏನು ಬರುತ್ತೆ, ಸಮೇಷನ್ ಎಕ್ಸ್ ಬರುತ್ತೆ. ವೈ ಎಲ್ಲ ಆ್ಯಡ್ ಮಾಡಿದ್ರೆ ನಂಗೆ ಏನು ಬರುತ್ತೆ, ಸಮೇಷನ್ ವೈ ಬರುತ್ತೆ. ಆಮೇಲೆ ಸಮೇಷನ್ ಆಫ್ ಎಕ್ಸ್ ವೈ ಬರ್ತೀರಾ. ಸಮೇಷನ್ ಆಫ್ ಎಕ್ಸ್ ವೈ ಏನೇನು ಬೇಕಾಗಿದೆ, ಸಮೇಷನ್ ಎಕ್ಸ್ ಆಲ್ರೆಡಿ ನಾನು ಕ್ಯಾಲ್ಕುಲೇಟ್ ಮಾಡೋದು ಸಿಗುತ್ತೆ. ಸಮೇಷನ್ ಎಕ್ಸ್ ಸ್ಕ್ವೇರ್ ಬೇಕು. ಸೊ ಸಮೇಷನ್ ಎಕ್ಸ್ ಸ್ಕ್ವೇರ್ಗೆ ಈ ವ್ಯಾಲ್ಯೂನ ಯೂಸ್ ಮಾಡಿ. ದಿಸ್ ಇಸ್ ವಾಟ್ ಸಮೇಷನ್ ಎಕ್ಸ್ ಸ್ಕ್ವೇರ್. ಓಕೆನಾ, ಟು ಕ್ಯಾಲ್ಕುಲೇಟ್. ಸೊ ಕಾಲಮ್ ಬರ್ಕೊಳೋದು ಗೊತ್ತಾಯಿತು, ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆಯಾ? ಈ ಒಂದು ಮೊಮೆಂಟಲ್ಲಿ ನಿಮಗೆ ಅರ್ಥ ಆಗ್ತಿದೆ ಅಂತಂದರೆ ನಾನು ಕಮೆಂಟ್ ಮಾಡಿ ತಿಳಿಸಿ, ಸರ್ ಅರ್ಥ ಆಗ್ತಿದೆ ಅಂತ. ಸೊ ದೆನ್ ಓನ್ಲಿ ಐ ವಿಲ್ ಕಂಟಿನ್ಯೂ ದಿಸ್ ಒನ್. ಆಗ ನನಗೆ ಏನೇನು ಮಾಡ್ಕೊಬೇಕು, ಎಕ್ಸ್ ಆಯಿತು, ವೈ ಆಯಿತು, ಎಕ್ಸ್ ವೈ ಆಯಿತು, ಎಕ್ಸ್ ಸ್ಕ್ವೇರ್ ಕೂಡ ಆಯಿತು. ಈಗ ಅವನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ನೋಡಿ ಡಿಫ್ರೆಂಟ್ ಥಿಂಗ್ಸಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ ನೀವು ಎಷ್ಟು ಈಸಿಯಾಗಿ ಮಾಡ್ತೀರೋ ಅಷ್ಟು ಒಳ್ಳೆಯದು. ಯಾಕಂದರೆ ಎಕ್ಸ್ ಮತ್ತು ವೈ ಅವರೇ ಕೊಟ್ಟಿದ್ದಾರೆ, ನಮ್ಗೆ ಏನು ಬೇಕು, ಎಕ್ಸ್ ವೈ ಬೇಕು. ಎಕ್ಸ್ ವೈ ಅಂದರೆ ಏನು ಸರ್, ಎಕ್ಸ್ ಮತ್ತು ವೈನ ಮಲ್ಟಿಪ್ಲೈ ಮಾಡೋದು. ನೀವು ಬೇಕಾದ್ರೆ ಸಿಂಪಲ್ ಕ್ಯಾಲ್ಸಿ ಓಪನ್ ಮಾಡ್ಕೊಳ್ಳಿ. ನೋಡಿ 1 × 1 ಎಷ್ಟು 1. ಸೊ ಅಕಸ್ಮಾತ್ ಗೊತ್ತಾಗ್ಲಿಲ್ವಾ,
ಫಸ್ಟು ಕ್ಯಾಲ್ಸಿನ ಕ್ಲಿಯರ್ ಮಾಡ್ಕೊಳ್ಳಿ. ಹೆಂಗೆ ಮೋಡ್ನ ನಾನು 3 ಟೈಮ್ಸ್ ಪ್ರೆಸ್ ಮಾಡ್ತೀನಿ, ಶಿಫ್ಟ್ ಮೋಡ್ ಹೊಡಿತೀನಿ ನೋಡಿ, ಶಿಫ್ಟ್ ಮೋಡ್ ಹೊಡಿತೀನಿ, 3 ಹೊಡಿತೀನಿ. ಸೊ ರೀಸೆಟ್ ಮಾಡ್ತಾ ಇದ್ದೀನಿ, ಎಲ್ಲ ರೀಸೆಟ್ ಮಾಡಿಬಿಡ್ತೀನಿ. ಈಗ 1 into 1, ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಟ್. ನಿಮಗೆ ಬೇರೆ ಬೇರೆ ವಿಧಾನ ಹೇಳ್ಕೊಡ್ತಾರೆ ಡಿಫ್ರೆಂಟ್ ಚಾನಲ್ಸಲ್ಲಿ, ನೀವು ಫಾಲೋ ಮಾಡ್ಬೋದು, ತೊಂದರೆ ಇಲ್ಲ. 3 into 2, ಸೊ 3 into 2 ಎಷ್ಟು ಬಂತು? 6 ಬಂತು. 4 4s 16, ಸೊ 4 into 4. ಅದೇ ರೀತಿಯಾಗಿ 6 into 4, 8 into 5, 9 into 7 63, 11 into 8 88, 14 into 9 126. ಸೊ ಈ ಥರ ನಿಮಗೆ ಸರ್ ಇಲ್ಲ ನಮಗೆ ಎಕ್ಸು ಮತ್ತು ವೈನ ಎಂಟ್ರಿ ಮಾಡಿ ಒಂದೇ ಸತಿ ವ್ಯಾಲ್ಯೂ ಬರುತ್ತೆ ಹೇಳ್ಕೊಡಿ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಅದನ್ನು ನನಗೆ ತಿಳಿಸ್ಕೊಡಿ. ಈಗ ಎಕ್ಸ್ ಸ್ಕ್ವೇರ್ ಬೇಕು. ಎಕ್ಸ್ ಸ್ಕ್ವೇರ್ ಅಂದರೆ ಏನು? ಇಲ್ಲೇ ಕೊಟ್ಟಿದ್ದಾರೆ ಎಕ್ಸ್ ಸ್ಕ್ವೇರ್ ಅಂತ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ನಾನು ಅದನ್ನು ಎಕ್ಸ್ ಸ್ಕ್ವೇರ್ ಮಾಡಬೇಕು. ನೀವೇನು ತೊಂದರೆ ಇಲ್ಲ, ಎಕ್ಸು ಇಷ್ಟು ವೈ ಇಷ್ಟು ಎಕ್ಸ್ ವೈ, ನೀವು ಬೇಕಾದ್ರೆ ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿ ಆಲ್ಫಾ ಕೊಟ್ಟಿದ್ದಾರೆ, ಆಲ್ಫಾಗೆ ನಾವು ಫಸ್ಟ್ ಎಕ್ಸ್ ವ್ಯಾಲ್ಯೂ ಎಂಟ್ರಿ ಮಾಡಬೇಕು. ಸೊ ಯು ಕ್ಯಾನ್ ಸಿ ದಿಸ್ ಒನ್ ನೋಡಿ, ನಾನು ಎಕ್ಸ್ನ ಡಿಫೈನ್ ಮಾಡ್ತೀನಿ, ಆಮೇಲೆ ನಾನು ಕೋಲನ್ ಹಾಕ್ತೀನಿ. ಸೊ ಕೋಲನ್ ಹಾಕ್ತಾ ಇದ್ದೀನಿ, ಆಲ್ಫಾ ಕೋಲನ್ ಹಾಕ್ಕೊಂಡೆ. ಆಮೇಲೆ ವೈನ ಡಿಫೈನ್ ಮಾಡ್ತೀನಿ, ಆಲ್ಫಾ ವೈ ಡಿಫೈನ್ ಮಾಡ್ತೀನಿ. ಆಮೇಲೆ ಆಲ್ಫಾ ಆಯಿತು, ಮತ್ತು ಕೋಲನ್ ಹಾಕ್ತೀನಿ. ಆಮೇಲೆ ನನಗೇನು ಬೇಕು? ಎಕ್ಸ್ ವೈ ಬೇಕು. ಆಲ್ಫಾ ಎಕ್ಸ್ ಹೊಡೆದೆ, ಆಲ್ಫಾ ವೈ ಹೊಡೆದೆ, ಮತ್ತು ನಾನು ಆ ಕೋಲನ್ ಹಾಕ್ತೀನಿ. ಆಮೇಲೆ ನನಗೆ ಆಲ್ಫಾ ಎಕ್ಸ್ ಸ್ಕ್ವೇರ್ ಬೇಕು. ಸೊ ಎಕ್ಸ್ನ ಎಂಟ್ರಿ ಮಾಡಿ ನಾನು ಸ್ಕ್ವೇರ್ ತೊಗೋತೀನಿ. ಸೊ ಸ್ಕ್ವೇರ್ ತೊಗೊಂಡೆ, ಓಕೆನಾ. ಸೊ ಈಗ ನೋಡಿ, ಈಗ ನಾನು ಕ್ಯಾಲ್ಕುಲೇಟ್ ಅಂತ ಹೊಡಿತೀನಿ, ಎಕ್ಸ್ ವ್ಯಾಲ್ಯೂ ಕೊಡ್ತೀನಿ. ಎಕ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟೆ? 1 ಕೊಟ್ಟೆ, ಈಕ್ವಲ್ಸ್ ಹೊಡಿತೀನಿ. ವೈ ವ್ಯಾಲ್ಯೂ ಎಷ್ಟು ಕೊಡ್ತೀನಿ? ಮತ್ತೆ 1 ಕೊಡ್ತೀನಿ, ಈಕ್ವಲ್ಸ್ ಹೊಡಿತೀನಿ. ಈಗ ನೋಡಿ, ನೀವೇ ನೋಡಿ ಕ್ಯಾಲ್ಕುಲೇಟ್ ಮಾಡೋ ವ್ಯಾಲ್ಯೂ ಬರುತ್ತೆ. ಈಗ ಎಕ್ಸ್ ವೈ ಎಷ್ಟು? 1. ಎಕ್ಸ್ ಸ್ಕ್ವೇರ್ ಎಷ್ಟು ವ್ಯಾಲ್ಯೂ ಬರ್ತಾ ಇದೆ? ಯು ಕ್ಯಾನ್ ಕ್ಯಾಲ್ಕುಲೇಟ್ ದಟ್ ಎಕ್ಸ್ ಸ್ಕ್ವೇರ್ ಆಲ್ಸೋ 1 ಅಂತ ಬರ್ತಾ ಇದೆ, ಓಕೆನಾ. ಮತ್ತೆ ಸೊ ನೀವು ನಾವು ವಿಲ್ ಡಿಫೈನ್ ದಟ್ ವಾಟ್ ಈಸ್ ದ ಎಕ್ಸ್ ವೈ ಆಯಿತು, ಎಕ್ಸ್ ಸ್ಕ್ವೇರ್ ಬಂತು. ಎಕ್ಸ್ಗೆ ಎಷ್ಟಿದೆ? 3 ಇದೆ, 3 ಕೊಡ್ತೀನಿ. ಎಕ್ಸ್ಗೆ 3 ಕೊಟ್ಟೆ, ಮತ್ತು ವೈಗೆ ಎಷ್ಟಿದೆ? ಈಕ್ವಲ್ಸ್ ಹೊಡೀರಿ, ವೈಗೆ ಎಷ್ಟು? 2 ಹೊಡಿತೀನಿ. ಸೊ ಎಕ್ಸ್ ವೈ ಎಷ್ಟು ಬರಬೇಕು? ಈಗ ನನಗೆ 6 ಬರಬೇಕು, ಕರೆಕ್ಟಾ? 6 ಬಂತು. ಅದೇ ರೀತಿ ಎಕ್ಸ್ ಸ್ಕ್ವೇರ್ ಎಷ್ಟು ಬರಬೇಕು? 9 ಬಂತು. ಈ ಥರ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಓಕೆನಾ. ಮ್ಯಾನ್ಯುಯಲ್ ಅಂತಂದರೆ ಪ್ರತಿಯೊಂದು ಸಾರಿ ಇದನ್ನು ಮಲ್ಟಿಪ್ಲೈ ಇದು ಬರೆಯೋದು, ಇದಕ್ಕೆ ಎಕ್ಸ್ ಸ್ಕ್ವೇರ್ ಮಾಡಿ ಇದನ್ನು ಬರೆಯೋದು. ಅಂದರೆ ನಿಮಗೆ ಮೇಯ್ನಾಗಿ ಇದು ಹೆಂಗೆ ಬರ್ಕೊಬೇಕು ಅನ್ನೋದು ಐಡಿಯಾ ಇರಬೇಕು. ಸೊ ಈಗ ನನಗೆ ಐಡಿಯಾ ಬಂತು ಯಾವ್ಯಾವ ಕ್ಯಾಲ್ಕುಲೇಟ್ ಮಾಡಬೇಕು ಅಂತೇಳಿ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಏನು ಸರ್ ಮಾಡಬೇಕು? ಸೊ ತುಂಬ ಇಂಪಾರ್ಟೆಂಟು. ಎಕ್ಸ್ ಆಯಿತು, ವೈ ಆಯಿತು, ಎಕ್ಸ್ ಆಯಿತು, ಎಕ್ಸ್ ಸ್ಕ್ವೇರ್ ಆಯಿತು. ಇದಾದಮೇಲೆ ಲಾಸ್ಟ್ ಸ್ಟೆಪ್ಗೆ ಬನ್ನಿ. ಸಿ ವಾಟ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಇಯರ್? ವಿ ಆರ್ ಕ್ಯಾಲ್ಕುಲೇಟಿಂಗ್ ಸಿಗ್ಮಾ ಎಕ್ಸ್, ಸಮೇಷನ್ ಆಫ್ ಎಕ್ಸ್ ವ್ಯಾಲ್ಯೂ, summation of y value, summation of xy value, summation of x square value. See, these are the values what we are calculating. ಹೆಂಗೆ? ಆಗ ಏನೂ ಇಲ್ಲ ನೋಡಿ, ಈ ಎಲ್ಲ ವ್ಯಾಲ್ಯೂಸ್ನ 1 + 3 + 4 + 6 + 8 + 9 + 11 + 14 ಮಾಡಿ ನಿಮಗೆ ಸಮೇಷನ್ ಎಕ್ಸ್ ವ್ಯಾಲ್ಯೂ ಬರುತ್ತೆ, 56 ಅಂತ ಬರುತ್ತೆ. ಅದೇ ರೀತಿ ಈ ಕಡೆ ಆ್ಯಡ್ ಮಾಡಿ, 1 + 2 + 4 + 4 + 5 + 7 + 8 + 9 ಸಿಗ್ಮಾ ವೈ, ಈ ಥರ ಸಮೇಷನ್. ಎಗೇನ್ ಎಕ್ಸ್ ವೈ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಬರ್ದಿದ್ದೀನಿ. ಇದನ್ನೆಲ್ಲ ಹಿಂಗೆ ವರ್ಟಿಕಲ್ ಆ್ಯಡ್ ಮಾಡಿ 364 ಬರುತ್ತೆ. ಇದನ್ನೆಲ್ಲ ಆ್ಯಡ್ ಮಾಡಿ ಈ ಥರ ಸಮೇಷನ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಸೊ ಈಗ ನಾವೇನು ಮಾಡಬೇಕು? ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಇನ್ ದೀಸ್ ಈಕ್ವೇಷನ್ಸ್. ಯಾವ ಈಕ್ವೇಷನಲ್ಲಿ? ಈ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನಿಮ್ಗೆ ಈ ಥರ ಮಾಡಿದ್ರೆ ಅರ್ಥ ಆಗುತ್ತೆ ಅಂದರೆ ಇದೇ ಥರ ಹೇಳಿ. ಇಲ್ಲ ಸರ್ ಮೆಥಡ್ ಚೇಂಜ್ ಮಾಡಿ, ನಾನು ಚೇಂಜ್ ಮಾಡಿಕೊಡ್ತೀನಿ, ತೊಂದರೆ ಇಲ್ಲ. ಈಗ ನನಗೆ ಈ ಈಕ್ವೇಷನ್ಗೆ ನನಗೆ ಸಮೇಷನ್ ವೈ ಸಬ್ಸ್ಟಿಟ್ಯೂಟ್ ಮಾಡಿ, ಸಮೇಷನ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ, ಸಮೇಷನ್ ಎಕ್ಸ್ ವೈ ಸಬ್ಸ್ಟಿಟ್ಯೂಟ್ ಮಾಡಿ, ಸಮೇಷನ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ, ಸಮೇಷನ್ ಎಕ್ಸ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿ. ಇವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೇನು ಬರ್ತಾ ಇದೆ? ಸೊ ಯು ಕ್ಯಾನ್ ಸಿ ನೋಡಿ, ನನಗೆ 2 ಈಕ್ವೇಷನ್ ಬರುತ್ತೆ. ಸೊ 2 ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸಮೇಷನ್ ಆಫ್ ವೈ ವ್ಯಾಲ್ಯೂ. ಸೊ ದಿಸ್ ಇಸ್ ವಾಟ್ ವಿ ಆರ್ ಗೆಟಿಂಗ್. ಸಮೇಷನ್ ವೈ ಫಸ್ಟ್ 40 ಬಂತು, ಕರೆಕ್ಟಾ? 40 ಬಂತು. ಆಮೇಲೆ 8 ವ್ಯಾಲ್ಯೂ. ಸೊ ವಾಟ್ ಈಸ್ ದಟ್ 8 ವ್ಯಾಲ್ಯೂ? ಯು ಕ್ಯಾನ್ ಸಿ ದಿಸ್ ಒನ್, ಎನ್ ವ್ಯಾಲ್ಯೂ 8, ಕರೆಕ್ಟಾ? ಎನ್ ವ್ಯಾಲ್ಯೂ 8. ಸೊ ಎನ್ 8 ಆಯಿತು. ದಟ್ ಈಸ್ ವಾಟ್ ವಿ ಆರ್ ಟೇಕಿಂಗ್ ದ ವ್ಯಾಲ್ಯೂ. ಎ ಒಂದು ಅನ್ನೋನು, 56 ಇಂಟು ಬಿ 364, 56 ಎ 524 ಬಿ. ಈಗ ನಿಮಗೇನು ಸಿಕ್ಕಿದೆ? ವಿ ಗಾಟ್ ದ 2 ಈಕ್ವೇಷನ್ಸ್. ನೋಡಿ, ನಮಗೀಗ 2 ಈಕ್ವೇಷನ್ ಬಂದಿದೆ. ಇದನ್ನು ವೆರೈಟಿ ಸಾಲ್ವ್ ಮಾಡ್ಬೋದು, ಡಿಫ್ರೆಂಟಾಗಿ ಸಾಲ್ವ್ ಮಾಡ್ಬೋದು. ಇದು ಜಸ್ಟ್ ನಿಮಗೆ 2 ಒಂದು ವಿ ಕ್ಯಾನ್ ಸೇ ದಿಸ್ ಒನ್ ಆಸ್ ಒನ್ ಆಫ್ ದ 2 ಲೀನಿಯರ್ ಈಕ್ವೇಷನ್ಸ್. ಅಂದರೆ ನನಗೆ ಒಂದು ಅನ್ನೋನ್ ವ್ಯಾಲ್ಯೂ ಎ ಮತ್ತು ಇನ್ನೊಂದು ವ್ಯಾಲ್ಯೂ ಬಿ ಇದೆ. ಇದನ್ನು ಯಾವ ಥರ ಸಾಲ್ವ್ ಮಾಡೋದು? ವೆರಿ ಸಿಂಪಲ್ ಆಗಿ ಸಾಲ್ವ್ ಮಾಡೋದು. ಯು ಕ್ಯಾನ್ ಯೂಸ್ ಡಿಫರೆಂಟ್ ಕ್ಯಾಲ್ಸಿಸ್. ಈ ಥರ ಕ್ಯಾಲ್ಸಿ ಯೂಸ್ ಮಾಡೋದಾದರೆ ನಿಮಗೆ ಇಲ್ಲಿ ಮೋಡ್ ಹೊಡೆದಾಗ ನಿಮ್ಗೆ ಈ ಥರ ಈಕ್ವೇಷನ್ ಬರುತ್ತೆ. ಸೊ ಈ ಥರ ಈಕ್ವೇಷನ್ನು ಇಲ್ಲಿದೆ ನೋಡಿ, ANX + BNY + S ಸಾಲ್ವ್ ಸಿಸ್ಟಮ್ ಆಫ್ ಈಕ್ವೇಷನ್ ಅಂತ ಬರ್ತವೆ. ಸೊ ಇದು ನಿಮಗೆ ಬರುತ್ತೆ, ಈ ಥರದ್ದು ಬರುತ್ತೆ. ಸೊ ಇಲ್ಲಿ ಎ ವ್ಯಾಲ್ಯೂ ಎಷ್ಟು? ಸೊ 8, ಎ ವ್ಯಾಲ್ಯೂ AX ಅಂತಿದೆ, ಕೋಎಫಿಷಿಯಂಟ್ ಎಷ್ಟಿದೆ? 8 ಇದೆ. 2 ಮೆಥಡ್ ತೋರಿಸ್ತೀನಿ ನಿಮಗೆ. ಅದಾದಮೇಲೆ ನನಗೆ ಇಲ್ಲಿ ಬಿ ವ್ಯಾಲ್ಯೂ ಎಷ್ಟಿದೆ? 56 ಇದೆ. ಸಿ ವ್ಯಾಲ್ಯೂ ಎಷ್ಟಿದೆ? ದಟ್ ಈಸ್ 40 ಇದೆ, ಓಕೆನಾ. ಮತ್ತು ಎರಡನೇ ಈಕ್ವೇಷನಲ್ಲಿ ನನಗೆ
ಎಕ್ಸ್ ಕೋಎಫಿಷಿಯಂಟ್ ಇಲ್ಲಿ ಎ ಅನ್ನೋದು ಎಕ್ಸ್ ಇದ್ದಂಗೆ, ಬಿ ಅನ್ನೋದು ವೈ ಇದ್ದಂಗೆ. ಎ ಪಕ್ಕ ಎಷ್ಟಿದೆ 56 ಇದೆ. ಸೊ 56 ಎಂಟರ್ ಮಾಡ್ತೀನಿ, ಮತ್ತೆ ಈಕ್ವಲ್ಸ್ ಹೊಡಿತಾ ಇದ್ದೀನಿ. ಮತ್ತೆ ಬಿ ಕಡೆ ಬಂದಾಗ ನಮಗೆ 56 ಕೋಎಫಿಷಿಯಂಟ್ ಇಲ್ಲಿ ಏನಿದೆ 524 ಇದೆ, ಅದನ್ನ ಈಕ್ವಲ್ಸ್ ಹೊಡೆದೆ. ಮತ್ತೆ ಸಿ ವ್ಯಾಲ್ಯೂ ನೋಡಿ, ದಿಸ್ 364 ಇಸ್ ಸಿ. ನಾವು 364 ಅಂದ್ರೆ ಏನಿದೆ ಸಿ ಆಗಿದೆ. ಓಕೆನಾ. ಸೊ ಇಲ್ಲಿ ಸಿ ವ್ಯಾಲ್ಯೂ ಎಷ್ಟಾಯ್ತು ಈಗ 364 ಈಕ್ವಲ್ಸ್ ಹೊಡಿತೀನಿ ನೋಡಿ. ನಾವು ಈಕ್ವಲ್ಸ್ ಹೊಡೆದಾಗ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಸಿ ನೀವು ನೋಡ್ತಾ ಇದ್ದೀರಾ 0.5454 ಅಂತ ಇದೆ. ಸೊ ನೀವು 5454ನ ಇಲ್ಲಿ ನಾವು ಯಾಕೆ 546 ಮಾಡ್ಕೊಂಡಿದ್ರೆ ನಾವು ರೌಂಡ್ ಆಫ್ ಮಾಡಿದ್ದೀವಿ. ಸೊ ರೌಂಡ್ ಆಫ್ ಮಾಡಿದಾಗ ಈ ವ್ಯಾಲ್ಯೂ ಬರ್ತದೆ. ದಿಸ್ ಇಸ್ ವಾಟ್ ದ ವ್ಯಾಲ್ಯೂ ಆಫ್ ದಿ ದಟ್ ಈಸ್ ಎ ಕೋಎಫಿಷಿಯಂಟ್ ಬಂದಂಗೆ. ಓಕೆನಾ. ವೈ ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರಿ. ವಿ ಗಾಟ್ ದ ಎಕ್ಸ್ ವ್ಯಾಲ್ಯೂ ಅಂತ ಹೇಳ್ಬೋದು ಅಥವಾ ಎ ವ್ಯಾಲ್ಯೂ ಅಂತ ಹೇಳ್ಬೋದು. ಬಿ ವ್ಯಾಲ್ಯೂ ಚೆಕ್ ಮಾಡೋಣ. ಬಿ ವ್ಯಾಲ್ಯೂ ಚೆಕ್ ಮಾಡ್ತೀನಿ, ಈಕ್ವಲ್ಸ್ ಹೊಡೀರಿ. ವೈ ವ್ಯಾಲ್ಯೂ 0.636 ಬರ್ತದೆ. ಅಂದರೆ ನಾನು ಈ ಎರಡೂ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ ಸಾಲ್ವ್ ಮಾಡಿದಾಗ ಒಂದು ಎ ಮತ್ತು ಒಂದು ಬಿ ವ್ಯಾಲ್ಯೂ ಬಂದಿದೆ. ಸರ್ ನೀವು ಬೇರೆ ಮೆಥಡಲ್ಲಿ ಸಾಲ್ವ್ ಮಾಡೋದು ಯಾವ ಥರ ಮಾಡ್ತೀರಾ? ಸಿ ಇವಾಗ ಈ ಒಂದು ಕ್ಯಾಲ್ಸಿಯಂ ಮಾಡಿ ತೋರಿಸಿ ನಿಮಗೆ. ಲೆಟ್ ಮೀ ಎಕ್ಸ್ಪ್ಲೇನ್ ದಿಸ್ ಒನ್. ದಿಸ್ ಒನ್ 3. ಓಕೆ, ಓಕೆನಾ. ಓಕೆ ನೋಡಿ, ಈಗ ಈ ಥರ ಮಾಡೋದಾದರೆ ಇಲ್ಲಿ ಮೋಡ್ ಹೊಡಿಬೇಕು. ಒಂದು ಸತಿ ಹೊಡೆದೆ, 2 ಸತಿ ಹೊಡೆದೆ, ಮೋಡ್ನ ಹೊಡಿತಾ ಇದ್ದೀನಿ. ನಿಮಗೆ ಐ ವಿಲ್ ಶೋ ಆನ್ ದಿಸ್ ಒನ್ ಓನ್ಲಿ. ಮತ್ತು ಈಕ್ವಲ್ಸ್ ಹೊಡೆದಿದ್ದೀನಿ. ಸೊ ಮೋಡ್ ಇನ್ನೊಂದ್ಸತಿ ಟಿಕ್ ಮಾಡ್ತೀನಿ ಮೋಡ್ನ. ಈ ಈಕ್ವೇಷನ್ ಅಂತ ಬಂದಿದೆ. ಈ ಈಕ್ವೇಷನ್ ಕಡೆ ಎಷ್ಟಿದೆ? ನಂಬರ್ 1 ಇದೆ. ಈ 1 ಹೊಡಿತೀನಿ. ಅನ್ನೋನ್ಸ್, ನನಗೆ ಅನ್ನೋನ್ಸ್ ಎಷ್ಟಿದೆ? 2 ಇದೆ. ಅದಕ್ಕೆ ಏನು ಮಾಡ್ತೀನಿ? 2 ಮೇಲೆ ಸೆಲೆಕ್ಟ್ ಮಾಡ್ತೀನಿ. ಈಗ ನೋಡಿ A1 ಅಂತ. A1 ಅಂದರೆ ಏನು? ಈ ಎ ಪಕ್ಕ ಇರುವಂಥ ವ್ಯಾಲ್ಯೂ 8 ಕ್ಲಿಕ್ ಮಾಡಿದೆ. A1 8. ನೆಕ್ಸ್ಟ್ B1 ಎಷ್ಟಿದೆ? 56 ಇದೆ. ಕರೆಕ್ಟಾ? ಸೊ ಈಕ್ವಲ್ಸ್ ಹೊಡೆದೆ. C1 ಅಂದರೆ ಎಷ್ಟು? 40. ಸೊ C1 ಅಂದರೆ ಎಷ್ಟು? 40. ಅಲ್ಲಿ ಇದು ಎರಡು ಸೇಮ್. ಇಲ್ಲಿ A2 ಅಂದರೆ ಎ ಪಕ್ಕ ಇರುವಂಥ ವ್ಯಾಲ್ಯೂ ಎಷ್ಟು? 56. ಓಕೆನಾ. ಎಗೇನ್ ಬಿ ಪಕ್ಕ ಇರೋ ವ್ಯಾಲ್ಯೂ ಎಷ್ಟು? 524. ಓಕೆನಾ. ಈಕ್ವಲ್ ಹೊಡೆದೆ. C2 ಎಷ್ಟಿದೆ ನನಗೆ? 364 ಇದೆ. ಕರೆಕ್ಟಾ. ಸೊ ಈಗೇನು ಮಾಡಿದೆ? ಎಕ್ಸ್ ವ್ಯಾಲ್ಯೂ ಬಂತು ಡೈರೆಕ್ಟಾಗಿ 0.545. ನೋಡಿ ಆ್ಯಕ್ಚುಲಿ 545 ಇದೆ. ಸೊ ಇರುತ್ತೆ ರಿಟರ್ನ್ 546 ಅಂತ ರೌಂಡ್ ಆಫ್ ಮಾಡಿತ್ತು, ತೊಂದರೆ ಇಲ್ಲ. ಏಗೇನ್ ವೈ ವ್ಯಾಲ್ಯೂ ಬೇಕು, ದಟ್ ಈಸ್ ವಾಟ್ ವೈ 0.6363. ಓಕೆ. ಸೊ ದಿಸ್ ಈಸ್ ವಾಟ್ ವಿ ಗಾಟ್ ದ ಫೈನಲ್ ಆನ್ಸರ್. ಸೊ ಈ ಥರ ನಾವೇನು ಮಾಡ್ತೀರಿ? ಸೊಲ್ಯೂಷನ್ ಕಂಡುಹಿಡಿತೀರಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ನಾವು ಕರ್ವ್ ಫಿಟ್ಟಿಂಗ್ ಮಾಡೋವಂಥದ್ದು. ನೆಕ್ಸ್ಟ್ ಕ್ಲಾಸಲ್ಲಿ ರಿಮೈನಿಂಗ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಓಕೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಶೇರ್ ಮಾಡಿ. ಓಕೆ. ಥ್ಯಾಂಕ್ ಯು.